ಓಂ ನಮಃ ಶಿವಾಯ. ಶ್ರೀ ಸದ್ಗುರು ಸಿದ್ಧಾರೂಢಾಯನ್ಮ, ಶ್ರೀ ಸದ್ಗುರು ಗುರುನಾಥಡಾಯನ್ಮ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು. ಸಿದ್ಧಾರೂಢರ ಚರಿತ್ರಾಮೃತದ ಆಯ್ದ ಕಥೆಗಳನ್ನು ನಾನು ಯೂಟ್ಯೂಬ್ನಲ್ಲಿ ತಮಗೆ ಹೇಳ್ತಾ ಇದ್ದೀನಿ. ತಾವು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ತಾವು ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ಸಿದ್ಧಾರೂಢ ಸದ್ಭಕ್ತರಿಗೂ ಈ ಚಾನಲ್ ಶೇರ್ ಮಾಡಿ, ಅವ್ರಿಗೂ ಕೂಡ ಸಿದ್ಧಾರೂಢರ ಚರಿತ್ರೆಯನ್ನು ಕೇಳಿಸಿ. ಹಿಂದಿನ ಅಧ್ಯಾಯದಲ್ಲಿ ಸಿದ್ಧಾರೂಢರು ಸಂಚಾರ ಮಾಡ್ತಾ ವೈದ್ಯಶಾಸ್ತ್ರವನ್ನು ವೈದ್ಯನಿಗೆ ತಿಳಿಸಿದ್ದಂಥದ್ದನ್ನು ನಾನು ನಿಮಗೆ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಸಿದ್ಧಾರೂಢರು ಕೇವಲ ವೈದ್ಯಶಾಸ್ತ್ರಜ್ಞರಷ್ಟೇ ಅಲ್ಲ, ವಿಜ್ಞಾನಿಗಳಷ್ಟೇ ಅಲ್ಲ, ನ್ಯಾಯಶಾಸ್ತ್ರಜ್ಞರು ಕೂಡ ಆಗಿದ್ದರು. ನ್ಯಾಯಾಂಗದಲ್ಲಿ ಪರಿಣಿತಿಯನ್ನು ಪಡೆದುಕೊಂಡವರಾಗಿದ್ದರು. ಅದರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಈ ಅಧ್ಯಾಯದಲ್ಲಿ ಕಣಾದ ಗೌತಮ ಮತದ ನ್ಯಾಯಿಕರಿಗೆ ನ್ಯಾಯಶಾಸ್ತ್ರದ ಅಭಿಮಾನವನ್ನು ಬಿಡಿಸಿ ಜ್ಞಾನ ಮಾರ್ಗ ತೋರಿಸಿದ್ದು, ಜ್ಞಾನ ಮಾರ್ಗದಲ್ಲಿ ಸಂಶಯಗೊಂಡ ನ್ಯಾಯಿಕರಿಗೆ ಬರುವ ಮಹತ್ತರ ಹಾನಿಯನ್ನು ತೋರಿಸಿ ನಿಜ ತತ್ವವನ್ನು ಬೋಧಿಸಿ ಬ್ರಹ್ಮಾನಂದದಲ್ಲಿರಿಸಿದ್ದು, ಸರ್ವ ಘಾಟಗಳನ್ನು ನೋಡುತ್ತಾ ಗಂಗಾ ಘಾಟದಲ್ಲಿ ನಂಗನಿಗೆ ತಕ್ಕ ಉತ್ತರ ಕೊಟ್ಟದ್ದು ಮತ್ತು ವ್ಯಾಸಕಾಶಿಗೆ ಬಂದು ವ್ಯಾಸನಿಗೆ ಕೊಟ್ಟ ಕೊಂದುಗಳನ್ನು ನಿವಾರಿಸುವಂಥ ಎಲ್ಲ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಕೊನೆಯವರೆಗೂ ನೋಡಿ, ತಪ್ಪದೇ ನೋಡಿ. ಚರಿತ್ರ ನಾಯಕನು ಕೇದಾರ ಘಟ್ಟವನ್ನು ಹಿಡಿದು ನಾನಾ ಗುಡ್ಡ ಪರ್ವತಗಳನ್ನು ಸುತ್ತಿ ಕಾಶಿಗೆ ಬಂದುಬಿಟ್ನು. ಗಂಗೆಯಲ್ಲಿ ಮಣಿಕರ್ಣಿಕಾ ಘಾಟದೊಳಗೆ ಮುಂಡನ ಮತ್ತು ಸ್ನಾನ ಮಾಡಿ ಪಿಂಡಾದಿಗಳನ್ನು ಕೊಡುವರನ್ನು ಕಂಡು ಗಹಗಹಿಸಿ ನಗುತ್ತಾ ಮುಂದಕ್ಕೆ ಸಾಗಿದನು. ಸಮೀಪದ ಜಂಗಮವಾಡಿಯಲ್ಲಿ ಅಧ್ಯಯನ ಮಾಡುವುದನ್ನು ವೀಕ್ಷಿಸಿದನು. ಹಾಗೆ ಮುಂದೆ ಬಂದು ಕಾಲಭೈರವನ ಗುಡಿಯಲ್ಲಿ ಭೈರವ ಮೂರ್ತಿಯನ್ನು ನೋಡಿದರು. ಅಲ್ಲಿಂದ ವಿಶ್ವೇಶ್ವರರನ್ನು ವೀಕ್ಷಿಸುತ್ತಾ ಸಡಗರದ ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನಗೊಂಡು ಮುಂದೆ ಸಾಗಿದನು. ಅಲ್ಲಿ ಸುರಾಂಭಾಂಡಲಿಂಗವನ್ನು ನೋಡಿಕೊಂಡು ಬ್ರಹ್ಮಘಾಟಕ್ಕೆ ಬಂದನು. ಅಲ್ಲಿ ಹೊಳೆಯೊಳಗಿಳಿದು ಸ್ನಾನ ಮಾಡಿಕೊಂಡು ವಿಶ್ರಾಂತಿಗೋಸ್ಕರ ದಶಾಶ್ವಮೇಧದ ಘಾಟದಿಂದ ಮೇಲಕ್ಕೆ ಬಂದನು. ಅಲ್ಲಿ ಒಂದು ದೇವಾಲಯದಲ್ಲಿ ವಿಶ್ರಮಿಸಿದನು ಮತ್ತು ತನ್ನ ಮನದಲ್ಲಿ ನೆನೆದುಕೊಂಡಿದ್ದೇನೆಂದರೆ, ಪೂರ್ವದ ವಿಧಿಯಲ್ಲಿ ತಾನು ಇಲ್ಲಿಗೆ ಬಂದು ಆನಂದದಿಂದ 10 ಅಶ್ವಮೇಧ ಯಜ್ಞಗಳನ್ನು ಮಾಡಿದ್ದರಿಂದ ಈ ಘಾಟಕ್ಕೆ ದಶಾಶ್ವಮೇಧ ಎಂದು ಹೆಸರು ಬಂದಿರುವುದು ಮತ್ತು ಈಶನೇ ಮೊದಲುಗೊಂಡು ಇರುವೆ ಕಡೆಯಾಗಿ ನಿಖಲರೊಳು ಹುಟ್ಟುವ ಎಲ್ಲ ವೃತ್ತಿಗಳಿಗೆ ನಾನೇ ಮೂಲರಾಗಿದ್ದೇನೆ. ಆ ವಿಧಿಯೇ ನನಗೆ ಬೇರಾಗಿಲ್ಲ ಅಂತ ಸಿದ್ಧನಂದುಕೊಂಡು ನಿರ್ವಿಕಲ್ಪದಿಂದ ಕುಳಿತುಕೊಂಡು ಅದೇ ಸಮಯದಲ್ಲಿ ಮಹಾದೇವ ಶಾಸ್ತ್ರಿ ಎಂಬನು ತನ್ನ ಪ್ರೀತಿಯ ಬಹುಶಿಷ್ಯರೊಂದಿಗೆ ಬಂದು ಕುಳಿತುಕೊಂಡು ಶಿಷ್ಯರು ಬೇಗನೆ ತಮ್ಮ ಗುರುಗಳಿಗೆ ಸಲ್ಲುವಂಥ ಪೀಠವನ್ನು ಅಲಂಕರಿಸಿದರು. ಗುರುಗಳು ಪೀಠದ ಮೇಲೆ ಕುಳಿತುಕೊಂಡ್ರು. ಎದುರುಗಡೆ ಎಲ್ಲ ಶಿಷ್ಯಂದರು ಕುಳಿತುಕೊಂಡ್ಬಿಟ್ರು. ಗುರುಗಳು ತಮ್ಮ ಎಲ್ಲ ಶಿಷ್ಯರಿಗೆ, ಮಕ್ಕಳಿರ, ಶಿಷ್ಯಂದಿರೇ, ತರ್ಕವನ್ನು ಚೆನ್ನಾಗಿ ಅರಿತುಕೊಳ್ಳಿ. ಈಶನ ಸರ್ವ ಸೃಷ್ಟಿಯನ್ನು ವಿಚಾರಿಸಲಾಗಿ ಅದರಳು ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ ಮತ್ತು ಅಭಾವ ಹೀಗೆ 7 ಪದಾರ್ಥಗಳಿವೆ ಅಂತ ಹೀಗೆ ತರ್ಕಶಾಸ್ತ್ರವನ್ನು ಮನರಂಜನೆಯಾಗುವಂತೆ ಬೋಧಿಸುತ್ತಾ ಇರುವ ಸಮಯಕ್ಕೆ ಜಗನ್ನಾಥ ದೀಕ್ಷಾಶಾಸ್ತ್ರಿ ಎಂಬುವನು ವಾಲಿದಳದಂತಿರುವ ತನ್ನ ಬಹುಶಿಷ್ಯರೊಳಗೊಂಡು ಅಲ್ಲಿಗೆ ಬಂದುಬಿಟ್ಟ. ಸಂತೋಷದಿಂದ ಆತನು ಬಂದು ಕೂತ ಅಲ್ಲಿಂದಂಥ ನಿಜ ಶಿಷ್ಯರಿಗೆ ಗೌತಮಯುಕ್ತ ನ್ಯಾಯಶಾಸ್ತ್ರದಲ್ಲಿ ಹೊದಿಕೊಂಡಿರುವಂಥ ಮುಕುತಿಗೊಡುವ ಯಕುತಿಯನ್ನು ಪ್ರಾರಂಭ ಮಾಡಿದನು. ಪ್ರಮಾಣ, ಪ್ರಮೇಯ, ಸಂಶಯ, ಪ್ರಯೋಜನ, ದೃಷ್ಟಾಂತ, ಸಿದ್ಧಾಂತ, ಅವಯವ, ತರ್ಕ, ನಿರ್ಣಯ, ವಾಲ, ಜಲ್ಪ, ವಿತ್ತಡ, ಹೇತ್ವಾಭಾಸ, ಛಲ, ಜಾತಿ, ನಿಗ್ರಹಂ, ಸ್ಥಾನಂ, ತತ್ವಜ್ಞಾನಿ ಶ್ರೇಯಸಾಧಿಕಂ ಹೀಗೆ ಇತಿ ನ್ಯಾಯಶಾಸ್ತ್ರೇ ಷೋಡಶ ಪದಾರ್ಥನಾಮುಕ್ತತ್ವಂ ಕಥಂ ಸಪ್ತೈವೇತಂತ್ಯ ಅಹ ಸರ್ವೇಷಾಂ ಸಪ್ತಸ್ಯೇವಾಂತರ್ಭಾವ ಇತ್ಯರ್ಥ ಅಂತ ಹೀಗೆ ತರ್ಕಶಾಸ್ತ್ರವನ್ನು ಬೋಧಿಸ್ತಾ ಇದ್ದು. ಈ ಪ್ರಕಾರ ಜಗನ್ನಾಥಶಾಸ್ತ್ರಿಯು ಪ್ರಾಚೀನ ನ್ಯಾಯಶಾಸ್ತ್ರದ ಮತವನ್ನು ತನ್ನ ಶಿಷ್ಯರಿಗೆ ಬೋಧಿಸ್ತಾ ಇದ್ದನು. ಆಗ ಮಹಾದೇವ ಶಾಸ್ತ್ರಿಯು ಅದನ್ನು ಕೇಳಿ ಮುಂದುವರೆದು, ನೀನು ಹೇಳುವ ಪದಾರ್ಥಗಳನ್ನು ಎಣಿಸಿರಲಿಕ್ಕೆ ಅವು 7 ಇರುವವು ನೋಡೆಂದನು. ಆಗ ಜಗನ್ನಾಥ ಶಾಸ್ತ್ರಿಯು, ನೀನು ಹೇಳುವುದು ನವೀನ ನ್ಯಾಯಶಾಸ್ತ್ರವು, ಆದರೆ ಷಡೋಷ ಪದಾರ್ಥಗಳಿರುವುದೆಂದು ಪ್ರಾಚೀನ ಮತವು ಸ್ಥಾಪನೆಗೈದಿರುವುದನ್ನು ನೀನು ಅರ್ತಿಲ್ಲವು ಅಂತ ಶಾಸ್ತ್ರಿ ನುಡಿದನು. ಆಗ ಮಹಾದೇವ ಶಾಸ್ತ್ರಿಯು, ನೀನು 108 ಕಲ್ಪಿಸಿ ಹೇಳಿದರೂ ಅವೆಲ್ಲವೂ 7ರಲ್ಲಿಯೇ ಅಂತರ್ಗತವು ನೋಡೆಂದನು. ಆಗ ಜಗನ್ನಾಥ ಶಾಸ್ತ್ರಿಯು, ದ್ರವ್ಯತೀತಿ ದ್ರವ್ಯ ಎಂದು ದ್ರವಿಸಲು ದ್ರವ್ಯವೆಂಬ ನಾಮವು ಅದಕ್ಕಿರುವುದು ಎಂದನು.
ಮಹಾದೇವ ಶಾಸ್ತ್ರಿ ಹೇಳ್ತಾನೆ, ನೀನು ಹೀಗೆ ಹೇಳುತ್ತಿರುವುದು ಒಳ್ಳೆಯದಲ್ಲವಯ್ಯ. ಗುಣಾನುನಾಮಾಶ್ರಯದ್ರೋವ, ಇದಕ್ಕೇನು ಹೇಳುವಿ ನೀನು ಅಂತ ಕೇಳ್ದ. ಗುಣಗಳ ಆಶ್ರಯತ್ವವನ್ನು ಬಿಡದಿರುವ ದ್ರವ್ಯವು ಅಂತ ಇರುವರೆಗೂ ಬಿಡದೆ ಹೀಗೆ ವಾದವಿವಾದ ನಡೀತಾ ಇತ್ತು. ಈ ವಾದವಿವಾದನ ನೋಡಿದಂಥ ಸಿದ್ಧ ಭಾರತಿಯು ಸಿದ್ಧಾರೂಢರು ಇವರ ವಾದವನ್ನು ಕೇಳಿ, ಇವರು ಕೆಡುವ ವಸ್ತುವಿನ ಕಡು ವಿಚಾರದಲ್ಲಿಯೇ ಕುಳಿತುಕೊಂಡರೆ ಇವರ ಗತಿ ಏನು, ಇವರಿಗೆ ಮುಂದೆ ಕಾಣದ ವಸ್ತು ದೊರಕುವುದೆಂತು ತನ್ನ ಮನದಲ್ಲಿ ನೆನೆದು ಇವರ ವೃತ್ತಿಯನ್ನು ನಿಜ ವಸ್ತುವಿನ ಕಡೆಗೆ ತಿರುಗಿಸಬೇಕೆಂದು ಕಳಕಳೆಯ ಕರುಣೆಯಿಂದ ಸಿದ್ಧ ಭಾರತಿ ನುಡಿತಾನೆ. ಪಂಡಿತರೇ ಕೇಳಿ, ಈರುವ ಪಂಡಿತರೇ ಕೇಳಿ, ಗುಣ ದ್ರವ್ಯಾದಿಗಳನ್ನು ನೀವು ಅರಿಯುವಾಗ ಅವುಗಳೇ ನೀವಾಗಿರುವಿರೋ, ಇಲ್ಲವೇ ಅರಿಯುವ ನೀವು ಅದಕ್ಕೆ ಬೆರಗಾಗುವಿರೋ? ನೀವು ಅದನ್ನು ತಿಳಿದು ಪೇಳಿರಿ. ವಸ್ತುಗಳೇ ನಾವಾಗಿರುವವೆಂದು ನೀವು ಹೇಳಿದರೆ ಅದು ಉಚಿತವಲ್ಲವು. ಯಾಕಂದರೆ ಅವು ಜಡದೃಶ್ಯಗಳಾಗಿರುವವು, ನಾಶವುಳ್ಳವರಾಗಿರುತ್ತವೆ. ನೀವು ಕೆಡದಿರುವ ಆತ್ಮ ಚೈತನ್ಯವಿರುವಿರಿ. ನೀವು ಅವುಗಳಿಗೆ ಭಿನ್ನವಾಗಿರುವುದೇ ನಿಜವು. ಬಳಿಕ ಅಜಡ ಚೈತನ್ಯ, ಆತ್ಮವಸ್ತುವು ಬ್ರಹ್ಮ ಚೈತನ್ಯಕ್ಕೆ ಭೇದವೋ ಅಭೇದವೋ? ಭೇದವೆಂದು ನಿಜವೆಂದು ನೀವು ಹೇಳಿದರೆ ವೇದವು ಅದಕ್ಕೆ ಸಮ್ಮತಿಸದು. ಯಾಕೆಂದರೆ ಏಕಮೇವಾದ್ವಿತೀಯಂ ಎಂಬ ಶ್ರುತಿಯ ಮುದದಿಂದ ಹೇಳಿರುವ ವಾಕ್ಯಕ್ಕೆ ವಿರೋಧವಾಗುವುದು. ಆದ್ದರಿಂದ ಬ್ರಹ್ಮಕ್ಕೆ ಮತ್ತು ತನಗೆ ಅಭೇದವೆಂತಲೇ ಹೇಳಬೇಕು. ಮತ್ತು ಈ ಅಭೇದವು ಯಾವಾಗಲೂ ಇರುವುದೋ ಇಲ್ಲವೇ ಅರಿಯುವ ಕಾಲದಲ್ಲಿ ತೋರುವುದೋ? ಹೀಗೆ ಎರಡು ಸಂಶಯಗಳು ಬರುವವು. ಅರಿಯುವ ಕಾಲದಲ್ಲಿ ಭೇದವಿದೆ ಎಂದು ಅದರೊಳಗಿರುವ ಸ್ವಾತಂತ್ರ್ಯದ ಅಸ್ತಿತ್ವ ಇರದೇ ಹೋದಿತು. ಆದ ಕಾರಣ ಇದನ್ನು ತಿಳಿದು ಅಭೇದವು ಬಾಧೆಯಿಲ್ಲದೆ ಇರುತ್ತಿಹದೆಂದು ನೀವು ನಿಶ್ಚಯಿಸಬೇಕು. ಅಭೇದ ಜ್ಞಾನವು ಬೇರೆ ಯಾವ ಸಾಧನಗಳ ಅಪೇಕ್ಷೆ ಇಲ್ಲದೆ ಮುಕ್ತಿಯನ್ನು ಕೊಡುವುದು. ಹೇ ಭೇದ ಭಾವಗಳಾದಂಥ ಪಂಡಿತರೇ, ಸಿದ್ಧಾಭಾರತಿಯು ಸಿದ್ಧಾರೂಢರು ಮತ್ತೆ ಅವರು ಹೇಳ್ತಾರೆ, ಹೇ ಭೇದದ ವಾದಿಗಳಾದ ಪಂಡಿತರೇ, ಕರ್ಮಾದಿಗಳು ನಿಮಗೆ ಮುಕ್ತಿ ಕೊಡುವವೋ? ಒಂದು ವೇಳೆ ಕರ್ಮಗಳ ಸಹಾಯ ಬೇಕೆಂದು ಹೇಳಿದರೆ ವೇದ ವಿವರಿಸಿರುವ ಜ್ಞಾನದೇವತೂ ಕೈವಲ್ಯಂ ಎಂಬ ವಾಕ್ಯದ ಏಕಪದವು ಜ್ಞಾನಕ್ಕೆ ಪ್ರಶಸ್ತಿ ಕೊಟ್ಟಿದೆ. ಇದಲ್ಲದೆ ತೂಪದದಿಂದ ಜಡ ಸಾಧನಗಳೆಲ್ಲವನ್ನ ನೇತಿಗಳಿದೊಳೆದು ಜ್ಞಾನದಿಂದಲೇ ಕೈವಲ್ಯವು ಪ್ರಾಪ್ತವೆಂದು ಹೇಳಿದೆ. ಆದ್ದರಿಂದ ಕರ್ಮಜಾಲದಲ್ಲಿ ಸಿಲುಕಿ ಹಂಬಲಿಸದೆ ಮುಕ್ತಿಗಾಗಿ ಜ್ಞಾನವನ್ನೇ ನಂಬಬೇಕೆಂದು ಬೋಧಿಸಿದನು. ಸಿದ್ಧರ ಅಮೃತಪರವಾದಂಥ ಬೋಧವಾಕ್ಯವನ್ನು ವಾದಿಗಳು ಚೆನ್ನಾಗಿ ಆಲಿಸಿ ತಲೆದೂಗಿ ತಮ್ಮೊಳಗೆ ಹೀಗೆ ಅಂದುಕೊಂಡರು, ಇವನು ಶಾಂತ ತಪೋಮೂರ್ತಿ ಇರುವನು. ಈತನು ವಿಶ್ವೇಶ್ವರನ ಕೃಪೆಯನ್ನು ಪಡೆದಂಥ ಶ್ರೋತ್ರೀಯ ಬ್ರಹ್ಮನಿಷ್ಠ ಅನುಭವಿ ಇರುವನು. ಭ್ರಾಂತರಾದ ನಮ್ಮಲ್ಲಿ ಶುದ್ಧ ಶಾಬ್ದಿಕ ಜ್ಞಾನವಿರುವುದು. ನಮ್ಮ ಅನುಭವ ಜ್ಞಾನವಿಲ್ಲವಿರಲು ಇವನೊಡನೆ ನಮ್ಮ ವಾದ ತರ್ಕಗಳೆಲ್ಲವೂ ವ್ಯರ್ಥವು ಎನ್ನುತ್ತಾ ಶಾಸ್ತ್ರಿಗಳು ತಮ್ಮ ಎಲ್ಲ ಶಿಷ್ಯವೊಂದೊಂದಿಗೆ ಸಿದ್ಧರಿಗೆ ನೆಮಿಸುತ್ತಾ, ಸಾಧುವರರೇ, ತಾವು ಹೇಳುವ ಮಾರ್ಗವೇ ಸತ್ಯವೆಂದು ಒಪ್ಪಿಕೊಂಡು ಗುರು ಸಿದ್ಧಾರೂಢ ಸ್ವಾಮಿಗಳಿಗೆ ಇಬ್ಬರು ಶಾಸ್ತ್ರಿಗಳು ಮತ್ತು ತಮ್ಮೆಲ್ಲ ಶಿಷ್ಯಂದರು ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಅದಕ್ಕೆ ಭಾರತಿ ಹೇಳ್ತಾನೆ, ಮುಕ್ತಿ ಸ್ಥಾನವೆನಿಪ ಕಾಶಿ ಕ್ಷೇತ್ರವಿದು, ತಾರಕ ದುಃಖದಿಂದ ತಾಟಿಸುವ ಮಂತ್ರೋಪದೇಶದ ಮನೋಹರವಾದಂಥ ಸ್ಥಳವಾಗಿರುವುದು. ಇಲ್ಲಿ ತತ್ವಜ್ಞಾನಿಗಳ ಅಮೃತ ಸಮಾನವಾಗಿರುವ ಉಪದೇಶದಿಂದ ಜ್ಞಾನ ಸಂಪಾದಿಸಿಕೊಳ್ಳುವ ಸಮಯವನ್ನು ತೆರೆದು ತರ್ಕದಿಂದ ಬೇರೆ ಬೇರೆ ಭಾವನೆಗಳನ್ನು ಮಾಡುವುದು ಅಥವಾ ತರ್ಕದಲ್ಲಿ ತೊಡಗುವುದು ಬಲ್ಲವರ ಅಭಿಮತವಲ್ಲ. ಇದರಿಂದ ನಿಮ್ಮ ಗರ್ವಭಾವವನ್ನು ತೊರೆದು ಇರುವುದೇ ಯೋಗ್ಯವು ಎಂದು ಉಪದೇಶಿಸಿದನು. ಅದಕ್ಕೆ ಶಾಸ್ತ್ರಿಗಳು ಒಪ್ಪಿಕೊಂಡು ಬರದಿಂದ ಸಿದ್ಧರಿಗೆ ಪುನಃ ನಮಿಸಿ, ಪರಮಸ್ವಾಮಿಯೇ, ಈಗ ತಾವೇ ಹೇಳುವುದು ಅಕ್ಷರಶಃ ಸತ್ಯವಿರುವುದೆಂದು ಮತ್ತೊಮ್ಮೆ ಎಲ್ಲರೂ ನಮಿಸಿ ಪುನಃ ಹೊರಟು ಹೋದರು. ಬಳಿಕ ಪರಮಹಂಸ ಸಿದ್ಧಾರೂಢರು ಅಲ್ಲಿಂದ ಹೊರಟು ಬಸವದುರ್ಗ, ನಾರದ, ಚೌಷಷ್ಠಿ, ಲೋಲಾರ್ಕ, ಹಳೆಯ ಪೌಂಡೇಶಾದಿ ಘಾಟಗಳನ್ನು ನೋಡುತ್ತಾ ಹರಿಶ್ಚಂದ್ರ ಘಾಟಕ್ಕೆ ಬಂದರು. ಅಲ್ಲಿರುವ ಮಸಣಗಳನ್ನು ವೀಕ್ಷಿಸುತ್ತಾ ನಂಗಾ ಘಾಟಕ್ಕೆ ಬಂದು ಅಲ್ಲಿ ವಿಶ್ರಮಿಸಿದರು. ನಂಗಾ ಸಂಪ್ರದಾಯದ ಓರ್ವ ಬೈರಾಗಿಯು ಸಂಚರಿಸುತ್ತಾ ಅಲ್ಲಿಗೆ ಬಂದನು. ಕುಳಿತಿರುವ ಸಿದ್ಧನನ್ನು ಕಂಡು, ವಸ್ತ್ರಾದಿಗಳನ್ನು ಧರಿಸಿರುವ ಜಡರಿಗೆ ಕಡು ಚಿಂತೆಯಿಲ್ಲದೆ ವಿಷಯಗಳಲ್ಲಿ ಸುಖವಿಲ್ಲವೆಂದು ತಿಳಿದು ಸಾಧುಗಳಿಲ್ಲ, ಶರೀರಕ್ಕೆ ಅರಿವೆಯು ನಿನಗೆ ಏತಕ್ಕೆ ಬೇಕು ಅಂತ ಪ್ರಶ್ನೆ ಮಾಡಿದನು. ಆಗ ಸಿದ್ಧಯತಿಯು ಈ ನಂಗಾ ಬೈರಾಗಿಯನ್ನು ಕಂಡು, ವಸ್ತ್ರಧಾರಣವನ್ನು ಬಿಟ್ಟಿರುವನು, ಸ್ಪರ್ಶೇಂದ್ರಿಯವು ತನ್ನ ವಿಷಯವನ್ನು ಗ್ರಹಿಸುವ ಕಾಲಕ್ಕೆ ಸುಖ ದುಃಖಗಳು ಆಗುವವೋ ಇಲ್ಲವೋ ಅಂತ ಕೇಳಿದನು. ಬೈರಾಗಿಯು ಸನ್ನುತ್ತನೇ ಪ್ರಾರಬ್ಧ ವಶದಿಂದ ತನ್ನ ವ್ಯವಹಾರ ನಡೆದಿರಲು
ಮೊದಲು ತನ್ನ ಮನವನ್ನು ಸೈರೈಸಿದವನಿಗೆ ಸುಖ ದುಃಖಗಳು ಇಲ್ಲ ನೋಡೆಂದನು. ಹಾಗಾದರೆ ಸಿದ್ಧ ಹೇಳ್ತಾನೆ, ಸೈರಣೆಯೇ ಈಗ ಸುಖಕ್ಕೆ ಸಾಧನವಾಗಿರಲು ಬಹಿರಂಗ ವಸ್ತ್ರ ತ್ಯಾಗವೆಂಬುದು ಹೇಗೆ ಸಾಧನವಾಗುವುದು ಎಂದನು. ಸಿದ್ಧನ ಮಾತಿಗೆ ಬೈರಾಗಿಯು ಚಕಿತವಾಗಿ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾನೆ. ಮೂಹ ದಿವಾನ ದಿಲ್ ಶಿಯಾನ ಹೈ, ಅಂದರೆ ಇವನು ಹೊರಗೆ ಹುಚ್ಚನಂತೆ ಕಂಡರೂ ಒಳಗೆ ಬ್ರಹ್ಮನಾಗಿದ್ದಾನೆ, ಜಾಣನಾಗಿದ್ದಾನೆ, ಪರಮ ಬ್ರಹ್ಮ ಜ್ಞಾನಿಯಾಗಿದ್ದಾನಂತ ಹರುಷದಿಂದ ನಮಿಸಿ ಅಲ್ಲಿಂದ ಹೊರಟು ಬಿಡ್ತಾನೆ. ಅಲ್ಲಿಂದ ಮುಂದೆ ಸಿದ್ಧಾರೂಢರು ರಾಮನಗರವೆಂಬ ವ್ಯಾಸಕಾಶಿಗೆ ಬಂದು ರಾಜನು ನಿರ್ಮಿಸಿರುವ ಮಂದಿರಗಳನ್ನು ನೋಡಿಕೊಂಡು ಮುಂದಿರುವ ಕೆರೆಯ ದಂಡೆಯ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದನು. ಹಾಗೆ ಮುಂದೆ ಬಂದು ಪೊಳೆಯ ಗಿರಿಜಾದೇವಿಗೆಯ ಮಂದಿರವನ್ನು ಕಂಡು ಅಲ್ಲೂ ಒಂದು ಬದಿಗೆ ನಿರ್ವಿಕಲ್ಪನಾಗಿ ಕುಳಿತುಕೊಂಡನು. ಅದೇ ಸಮಯಕ್ಕೆ ದೇವಾಲಯದ ಪೂಜಾರಿಯು ಸ್ನಾನ ಸಂಧ್ಯಾವಂದನೆಗಳನ್ನು ತೀರಿಸಿಕೊಂಡು ಸಾನುರಾಗದಿಂದ ಅಗ್ರ ಪತ್ರಿ ಪುಷ್ಪಾದಿಗಳನ್ನು ತೆಗೆದುಕೊಂಡು ಟಣಟಣನೆ ಹಾರುತ್ತಾ ಮಂತ್ರ ಜಪಿಸುತ್ತಾ ಗುಡಿಗೆ ಬಂದನು. ಅಲ್ಲೂ ಪೂಜೆಯನ್ನು ತೀರಿಸಿಕೊಂಡು ತಿರುಗಿ ಬರುವಾಗ ಕುಳಿತಿದ್ದ ಸಿದ್ಧನನ್ನು ಕಂಡು, ಇವನಿಗೆ ಅನ್ನವಿಲ್ಲದೆ ಎಷ್ಟು ದಿನಗಳಾರಿವೋ ಏನೋ, ಅನ್ನವಿಲ್ಲದೆ ಹಸಿವೆಯಿಂದ ಬಳಲ್ತಾ ಇದ್ದಾನೆ ಅಂತ ತಿಳ್ಕೊಂಡು ಆ ಯತಿಯ ಉದರವು ಬೆನ್ನಿಗೆ ಹತ್ತಿರುವುದವು ಎನ್ನುತ್ತಾ ನೀನಾರ ಅಂತ ಕೇಳಿದನು. ಸಿದ್ಧನು, ನೀನು ನಿನ್ನನ್ನು ಅರಿತಿರಲಕ್ಕೆ ನೀನಾವನಾಗಿರುವೋ ಅವನೇ ನಾನಿರುವನೆಂದನು. ಆಗ ಅರ್ಚಕನು, ಅದಿರಲಿ, ಈಗ ಬಹಳ ವೇಳೆಯಾಗುವ ಕಾರಣ ನನಗೆ ಹಸಿವೆ ತಡೆಯಲಿಕ್ಕೆ ಆಗದು, ಹೋಗುವೆನು, ನೀನು ಊಟಕ್ಕೆ ಬರುವೆಯೋ ಅಂತ ಕೇಳಿದನು. ನೀನು ಊಟ ಮಾಡಿದರೆ ನನಗೆ ಉಣಿಸು ಅಂತ ಸಿದ್ಧನು ಹೇಳಿದನು. ಅರ್ಚಕನು, ಹಾಗಾದರೆ ನಡಿ ಊಟಕ್ಕೆ ಮನೆಗೆ ಹೋಗೋಣನ್ನು. ಆಗ ಸಿದ್ಧ ಭಾರತಿಯು, ನೀನು ನಡೆಸುತ್ತಾ ಮನೆಗೆ ಕರೆದೊಯ್ದು ಉಣಬಡಿಸಿದಷ್ಟು ಫಲ, ಅದಕ್ಕಿಂತ ಹೆಚ್ಚಿನ ಫಲ ಆ ಅನ್ನವನ್ನೇ ಇಲ್ಲಿ ತಂದು ಕೊಟ್ಟರೆ ಬರುವುದು ಎಂದನು. ಕೂಡಲೇ ಅರ್ಚಕನು ಧಾವಿಸಿ ತರತರದ ಪಕ್ವಾನ್ನದ ಅಡಿಗೆಯನ್ನು ಮಾಡಿಸಿ ತಂದನು. ಈರುವರು ಕುಳಿತು ಹರ್ಷದಿಂದ ಎಚ್ಚೇತ್ತವಾಗಿ ಭೋಜನ ಮಾಡುತ್ತಿರುವಾಗ ಅಲ್ಲಿಗೆ ಅತಿಥಿಗಳು ಬರಲು ಅವರಿಗೂ ಉಣಬಡಿಸುತ್ತಾ ಎಲ್ಲರೂ ಉಂಡು ತೃಪ್ತರಾದರು. ಬಳಿಕ ಈರುವರು ಕೂಡಿ ಬರುತ್ತಿರಲು ಹೊಳೆಯ ದಡದ ಮೇಲೆ ವ್ಯಾಸ ನಿರ್ಮಿತ ಹೊಳೆವ ಶಿವ ದೇವಾಲಯವನ್ನು ಕಂಡರು. ಆಗ ಅರ್ಚಕನು ಹೇಳ್ತಾನೆ, ವಿದ್ಯೆಯೊಳು ಬಲು ಬಲ್ಲಿದನೆಂಬುದು ಹೊಗಳಿಸಿಕೊಂಡು ವ್ಯಾಸನು ಶಿವನನ್ನು ಹಳಿದು ತನ್ನ ಕರವು ಕತ್ತರಿಸುವಂತೆ ಮಾಡಿಕೊಂಡನು. ಹೀಗೆ ಮಾಡಿಕೊಂಡದ್ದನ್ನು ಅವನ ಮೂಢತನವಲ್ಲವೇ ಅಂತ ಕೇಳಿದನು. ಅದಕ್ಕೆ ಸಿದ್ಧ ಹೇಳ್ತಾನೆ, ಮೊದಲು ವ್ಯಾಸನು ಕಾಶಿಯಲ್ಲಿ ಅನ್ನವಿಲ್ಲದೆ ಬನ್ನ ಬರುತ್ತಾ 3 ದಿನಗಳಿಗೆ ಅನ್ನವನ್ನು ಯಾಚಿಸಿದನು. ಆದರೂ ಒಂದು ತುತ್ತು ಅನ್ನವು ದೊರೆಯಲಿಲ್ಲ. ದೇವರಳು ತಾನು ಭಿನ್ನಮತಿ ಎಂಬಂತೆ ನಡೆಸ್ತಾ ಇದ್ದ. ಲಕ್ಷ್ಮೀಪತಿಯೋ ನನ್ನ ರಕ್ಷಕನು, ಗಿರಿಜಾಧರನೇ ತಾನೇ ಭಿಕ್ಷೆ ಬಿಡುತ್ತಿರಲು ತನ್ನ ಭಕ್ತರಿಗೆ ಅನ್ನವನ್ನು ಕೊಡುವನೇ? ಸಾಧ್ಯವಿಲ್ಲ. ಇವನಿರುವ ನಗರವೇ ಮಸಣವು, ಇದಕ್ಕೆ ಹರಿಶ್ಚಂದ್ರನೇ ಸಾಕ್ಷಿ ಎನ್ನುತ್ತಾ ಶಿವನನ್ನ ಕರವೆತ್ತಿ ಹೇಳಿದನು. ಹರನು ಕುಪಿತನಾಗಿ ವ್ಯಾಸ ಋಷಿಗೆ ನಿನ್ನ ಬಲಗೈ ಹರಿದು ಬೀಳಲಿ ಎಂದು ಮತ್ತು ಮೆರೆಯುತ್ತಿರುವ ಕಾಶಿಯಲ್ಲಿ ನೀನು ಬಾಹಿರನಾಗು ಎಂದು ಶಪಿಸಿದನು. ತಕ್ಷಣವೇ ಋಷಿಯ ಕರವು ಕತ್ತರಿಸಿತು. ಅಲ್ಲಿಂದ ವ್ಯಾಸನು ಹೊರಟು ಬಂದು ಈ ಸ್ಥಳದಲ್ಲಿ ಬಂದು ಒಂದು ನಗರವನ್ನು ರಚಿಸಿ ಈ ಪವಿತ್ರ ಲಿಂಗವನ್ನು ಸ್ಥಾಪನೆ ಮಾಡಿದನು. ತನ್ನ ದೋಷ ಪರಿಹರಿಸೋಸ್ಕರ 12 ಸಂವತ್ಸರ ಪರ್ಯಂತರ ಘೋರ ತಪಸ್ಸನ್ನು ಆಚರಿಸಿ ಶಿವನನ್ನು ಉಪಾಸಿಸಲು ಅವನ ಕರವು ಮುಂಚಿನಂತೆಯೇ ಆಯಿತು ಮತ್ತು ಭಿನ್ನಮತಿಯು ನಾಶವಾಯಿತು. ಆಗ ಬ್ರಹ್ಮಸೂತ್ರವನ್ನು ರಚಿಸಿದನು. ಶೂರನಾದ ಹಿರಣ್ಯಕಶ್ಯಪನು ಮೃಡನನ್ನು ಸ್ತುತಿಸಿ ಹರರಿಗೆ ಹೀನತನದಿಂದ ಹಳಿದು ವಿರೋಧಿಯಾಗಲು ಅವನಿಗೂ ಮರಣವಾಯಿತು. ಜಾಣನೆ, ಇಂಥವರೇ ದೈವತ್ವದಲ್ಲಿ ಭೇದವನ್ನುಂಟು ಮಾಡಿ ಹಾನಿಯನ್ನು ಹೊಂದಿರಲು ಉಳಿದವರ ಪಾಡೇನು? ಅನೇಕ ಮಕ್ಕಳಿಗೆ ಓರ್ವ ತಂದೆ ಇದ್ದನೆಂದು ತಿಳಿ. ಅವರು ಆಟವಾಡುತ್ತಿರುವಾಗ ಒಂದು ದಿನ ತಮ್ಮೊಳಗೆ ವ್ಯಾಜ್ಯ ಬಂದಿತು. ನಿನ್ನ ತಂದೆಯು ಅಸತ್ಯವಂತನು, ನಿನ್ನ ತಂದೆಯು ಕಳ್ಳನು, ನಿನ್ನ ತಂದೆಯು ಒಳ್ಳೆಯವನು. ಹೀಗೆ ಅವರ ಕಲಹವನ್ನು ಮಾಡುತ್ತಿರುವ ತಂದೆ ಕಂಡು ಅವರನ್ನು ದಂಡಿಸುವಂತೆ ಒಬ್ಬ ಪರಮಾತ್ಮನಿಗೆ ಹಲವು ನಾಮಗಳಿರಲು ಅದನ್ನು ಬೇರೆಯದೇ ಬರೀ ಭ್ರಮೆಯಿಂದ ದೇವರ ವಿಷಯವಾಗಿ ಭೇದ್ಯವನ್ನುಂಟು ಮಾಡಿಕೊಂಡರೆ ಆ ಪರಮನು ನಮ್ಮನ್ನು ದಂಡಿಸುವುದು ಆದ ಕಾರಣ ಭೇದವೇ ದುಃಖಕ್ಕೆ ಮೂಲ ಕಾರಣವಾಗಿರುವುದು. ಅಂಥ ಪರಮ ಋಷಿಗೆ ಹೀಗಾಗಿರಲು ಭೇದಮತಿಗೆ ದೇವರ ರಕ್ಷಣೆ ದೊರೆಯದು. ಈ ಬೋಧವು ಜನಗಳಿಗೆ ಆಗಲೆಂದು ವ್ಯಾಸನು ಹೆಚ್ಚು ಕಷ್ಟಪಟ್ಟವನಂತೆ ಈ ಕೃತಿ ರಚಿಸಿ ತೋರಿದನು. ಇದನ್ನು ಅರಿಯಲು ವ್ಯಾಸನು ಮೂಢನಂತನಾಗುವನು, ಮೂಢನಲ್ಲ ಎಂದನು. ಅರ್ಚಕನು ಪರಮಸಿದ್ಧನ ಈ ತತ್ವವಾಣಿಯನ್ನು ಕೇಳಿ ಹರುಷದಿಂದ ನಮಿಸಿ ಅಪ್ಪಣೆಗೊಂಡು ಅಲ್ಲಿಂದ ಹೊರಟು ಹೋದನು. ಬಳಿಕ ಸಿದ್ಧ ಎತ್ತಿಯು ಅಲ್ಲಿಂದ ಹೊರಟು ಕಾಶಿಯ ಸುತ್ತಮುತ್ತಲಿರುವ ಪಂಚಕೋಶ ಯಾತ್ರಾತ್ರೆಗಳನ್ನು ಮಾಡುತ್ತಾ ಮುಂದೆ ಸಾಗಿಬಿಟ್ನು. ಮುಂದಿನ ವಿಡಿಯೋದಲ್ಲಿ ಸಿದ್ಧನು ಉಂಡ ಎಂಜಲದ ಎಲೆಯನ್ನು ಶಿವಪಾರ್ವತಿಯರ ತೆಗೆದದ್ದನ್ನು ನಾನು ಹೇಳ್ತೀನಿ. ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ. ಎಲ್ಲ ಸಿದ್ಧಾರೂಢ ಭಕ್ತವೃಂದಕ್ಕೂ ಸಿದ್ಧಾರೂಢರ ಚರಿತ್ರೆಯನ್ನು ಕೇಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ.
ನಮಸ್ಕಾರಗಳು. ಶರಣು ಶರಣಾರ್ಥಿ. ನಾನಿದ್ದೀನಿ ನಿಮ್ಮ ಅರುಣ್.